ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ. ದರ್ಶನ್ ಹೊಡೆಯಕ್ ಮುಂಚೆ ಅವನನ್ನ 99% ಪ್ರಾಣ ತೆಗೆದಾಕಿದ್ದು ದೀಪಕ್, ಮುನಿ ಅಕ್ಕನ ಮಗ ಅವನು. ಮಾಡಿದ್ರ ಕೊಲೆ ಯಾಕೋ ಮೈ ಮೇಲೆ ಹೇಳ್ಕಂತಿದ್ದೆ ದರ್ಶನ. ವಿಜಯಲಕ್ಷ್ಮಿ ಆ ಜೈಲ್ ಹೋಗಿ ಬುದ್ಧಿ ಹೇಳ್ತಾ ಇದ್ದೀನಿ ಇವನಿಗೆ. ನಮಸ್ಕಾರ ಕರ್ನಾಟಕ. ರೇಣುಕಾ ಸ್ವಾಮಿ ಕೊಲೆಗೆ ಟ್ವಿಸ್ಟ್ ಎಲ್ಲ ಗುರು ಒಂದು ದಿಕ್ಕೇ ತಪ್ತಾ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಿಷ್ಟು ನಿಜನೋ, ರೇಣುಕಾ ಸ್ವಾಮಿ ಕೊಲೆಯನ್ನ ದಿಕ್ಕು ತಪ್ಪಿಸೋದ್ರಲ್ಲಿ ಕೆಲವು ಪವರ್ಫುಲ್ ವ್ಯಕ್ತಿಗಳು ತುಂಬಾ ದೊಡ್ಡ ಷಡ್ಯಂತ್ರವನ್ನ ಮಾಡಿದಾರೆ ಅಂತ ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, A13 ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು. ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ. ದರ್ಶನ್ ಒಂದು 7 ಹೊಡೆದಿರಬಹುದು, ಆದರೆ ದರ್ಶನ್ ಹೊಡೆಯಕ್ ಮುಂಚೆನೆ ಅವನನ್ನ 99% ಪ್ರಾಣ ತೆಗೆದಾಕಿದ್ದು ದೀಪಕ್. ಯಾರು? ಮುನಿ ಅಕ್ಕನ ಮಗ. ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ? ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ. ಮುನಿಗೆ ಏನಾಗ್ಬೇಕಾಗಿತ್ತು? ದರ್ಶನ್ನ ಮಟ್ಟ ಹಾಕ್ಬೇಕಾಗಿತ್ತು. ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು? ಮುನಿ ಬಿಜೆಪಿ ವಿರುದ್ಧವಾಗಿ, ಕುಮಾರಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ್ದ. ಈ ತಿಕ್ಲಾ ದರ್ಶನ, ಇವನ್ ಏನು ಗೊತ್ತಾಗಲ್ಲ, ಹುಡುಗಾಟ, ಈಗ್ಲೂ ಹುಡುಗಾಟ, ಹಿಂಗ್ ತೋರ್ಸ್ಕೊಂಡು ಹೋಗ್ತಾನೆ, ಹುಚ್ಚ ಇವನು. ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಬುದ್ಧಿ ಹೇಳುತ್ತಾ ಇದ್ದೀನಿ ಇವನಿಗೆ, ನಿಜವಾಗ್ಲೂ ಹುಚ್ಚ. ಮಾಡಿದಿರ ಕೊಲೆನ ಯಾಕೋ ಮೈ ಮೇಲೆ ಹೇಳ್ಕಂತಿದ್ಯಾ ದರ್ಶನ? ಯಾರಿಗೋಸ್ಕರನ ಈ ತ್ಯಾಗ? ಅಯ್ಯೋ ದೇವ್ರೆ. ಆಮೇಲೆ ಇದನ್ನೆಲ್ಲ ಮಾಡಕ್ಕೆ ಮುನಿ ಸೆಂಟ್ರಲ್ ಗೌರ್ಮೆಂಟಿನ ಮಿನಿಸ್ಟರ್ನ ಪ್ರೆಷರ್ನ ನಮ್ಮ ಪೊಲೀಸರ ಮೇಲೆ ಬಳಸಿದಾನೆ. ಪೊಲೀಸರು, ಹಿರಿಯ ಅಧಿಕಾರಿಗಳು ಕ್ಲಬ್ ಅಲ್ಲಿ ಮಾತಾಡಿದ್ದಾರೆ. ದೀಪಕ್ ಕನೆಕ್ಟಿವಿಟಿ ನೋಡಿದಾಗ ಮುನಿಗೆ ಹೋಗಿದೆ, ಮುನಿಯಿಂದ ಸೆಂಟ್ರಲ್ ಮಿನಿಸ್ಟರ್ಗೆ ಹೋಗಿದೆ, ಸೆಂಟ್ರಲ್ ಮಿನಿಸ್ಟರ್ ಡಿಜಿಪಿಗೆ ಹೋಗಿದೆ, ಡಿಜಿಪಿಯಿಂದ ದಯಾನಂದಕ್ಕೆ ಬಂದಿದೆ, ದಯಾನಂದಿಂದ DCPಗೆ ಬಂದಿದೆ, DCPಯಿಂದ ಚಂದನ್ಗೆ ಬಂದಿದೆ. ಅಲ್ಟಿಮೇಟ್ ಆಗಿ ಇವ್ರ ಉದ್ದೇಶ ಏನು ಅಂತಂದ್ರೆ, ಕೊಲೆ ಮಾಡಿಸಿರೋದು ದೀಪಕ್ಕೆ ಅಂತ ಇವ್ರಿಗೆಲ್ಲ ಗೊತ್ತಿದೆ. ಆದರೆ ದರ್ಶನ್ ತಲೆ ಕಟ್ಟಿ ದೀಪಕ್ನ ಎಸ್ಕೇಪ್ ಮಾಡಿ, ಆಮೇಲೆ ಈ ಮಧ್ಯದಲ್ಲಿ ಪೊಲೀಸರಿಗೆ 5 ಕೋಟಿ ಆಫರ್ ಮುನಿ ಕೊಟ್ಟ. ದೀಪಕ್ ಕೇಸನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟು ಬಿಡಿ. ಯಾಕಂದ್ರೆ ಕೊಲೆ ಮಾಡಿರೋದು ಇವನೇ, ಅಲ್ಲಿ ಮಾಡಿಸೋದು ಇವನೇ, ಮಾಡಿರೋದು ದೀಪಕ್. 5 ಕೋಟಿ ಆಫರ್ ಕೊಟ್ಟು ಮೆಲ್ಲಗೆ ಎತ್ತುಬಿಡಿದ್ ಇವನನ್ನ. ಹೆಂಗಿರೋ ದರ್ಶನ್ಗೆ ಈ ರಾಜಕೀಯವಾಗಿ ಅಲ್ಲಿ ಇಲ್ಲಿ ಇವ್ನ್ ಎಲೆಕ್ಷನ್ಗೂ ನಿಂತ್ಕೊಂಡಲ್ಲ. ಇವ್ನ್ ಹುಡುಗ, ಇವನು ನಿಜವಾಗ್ಲೂ ತಿಕ್ಲಾ ಇವನು. ದರ್ಶನ ಏನೇ ಇರ್ಬೋದು, ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಅವಳು ಪವಿತ್ರ ಗೌಡಗೆ. ಇವನು ಹುಡುಗ, ಇವನು ದರ್ಶನ್ ಸ್ವಲ್ಪ ತಿಕ್ಲಾ. ಸ್ನೇಹಿತೆಗೆ ಕೆಟ್ಟ ಮೆಸೇಜ್ ಕಳೆದ್ಬಿಟ್ಟ ಅಂತ ಏನೋ ಕರ್ಕೊಂಬಂದು 7 ಡೇಟ್ ಹೊಡೆದವನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ, ಕೇಸ್ಗೆ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು A13 ದೀಪಕ್. ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ CBI ಧಮಕಿ ಹಾಕ್ಸಿ ಕಟ್ಟಾಕ್ಬಿಟ್ಟಿದ್ದ. ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ, ಮುನಿನೇ ಹೇಳದಂತೆ, ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಡತಿನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಂತೆ. ಅವಾಗ ಹೇಳದಂತೆ, ಇವನನ್ನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ಆ ತಿಕ್ಲನ್ನ ಫಿಕ್ಸ್ ಮಾಡಿದ್ದು ನಾವು, ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ, ಅವನು ಎಲ್ಲಾ ದರ್ಶನ್ನ ಫಾಲೋ ಮಾಡು, ಅವ್ನು ನಮ್ ಕುಮಾರಸ್ವಾಮಿ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತಾನೆ, ನಾನು ಹೇಳಿದ ಮಾತು ಕೇಳಲ್ಲ, ನನ್ನ ಮಗನ ಮುಗಿಸ್ಬೇಕು ದರ್ಶನ್ನ ಅಂತೇಳಿ ದೀಪಕ್ಕನ್ನ ಬಿಟ್ಟು ಯಾವ್ದೋ 24/7 ಅವನನ್ನ ವಾಚಲ್ಲಿ ಇಟ್ಟಿದ್ರು. ಇವ್ ಮೊದ್ಲೇ ಇವನು ಹುಡುಗಾಟ ದರ್ಶನ್. ಏನ್ ಸ್ವಲ್ಪ ಕೋಪ ಗೀಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗಲ್ಲ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ. ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ, ನಮ್ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ. ಕೊಲೆ ಮಾಡಕ್ಕೆ ಇವ್ನು ಎಲ್ಲಿ ಸಾಧ್ಯ? ಅವನು ದಾಂಡಿಯ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸು, ಕೋಪ, ಚಿಕ್ಕ ಹುಡುಗನಲ್ಲಿ ಬಡತನ, ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು, ಓದಕ್ ಹೋಗಿಲ್ಲ. ಆಮೇಲೆ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ಬಡತನ, ಇವೆಲ್ಲ. ಆಮೇಲೆ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು. ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ. ಕೋಪ ಕಡಿಮೆ ಮಾಡು ಕಂದ, ಯಾಕೆ ಅಷ್ಟೊಂದು ಕೋಪ ನಿನ್ಗೆ? ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ, ನಿಂಗೆ ಎಲ್ಲ ಸರಿ ಹೋಗ್ತದೆ. ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ, ದಟ್ಸ್ ಯುವರ್ ಲೆಫ್ಟ್ ಯು, ಯುವರ್ ಹೀರೋ. ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈ ಕೇಸಲ್ಲಿ ನೀನು? ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು? ಆಮೇಲೆ ತಪ್ಪೇನಿಲ್ಲ, ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನನ್ ಗೆಳತಿ ಕಳ್ಸಿ ನಾನು ಕೂಡ ಹೊಡಿತೀನಿ. ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು. ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡು ಮುನಿ ಮತ್ತೆ ಅವ್ರ ಅಕ್ಕನ ಮಗ. ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡಿದಂತ, ಆಮೇಲೆ ವಿಡಿಯೋನೂ ಮಾಡಿದಾನೆ. ದರ್ಶನ್ನೇ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದಾನೆ. ಅದನ್ನ ಮುನಿಗ್ ತಲುಪಿಸಿ ಪೊಲೀಸರ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ. It's a very big conspiracy what Muni and Deepak has played.
ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್. ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ, ಇದನ್ನ ಅಫ್ಕೋರ್ಸ್ ಕೆಟ್ಟ ಮೆಸೇಜ್ ಹಾಕರೆ ತನ್ನ ಗೆಳೆಯನ್ಗೆ ಹೇಳಿದ್ರೆ ಇನ್ನು ಊರಲ್ಲಿ ಹೋಗೋರು ಹೇಳಕತ್ತದ ಪವಿತ್ರ. ಕೆಟ್ಟ ಮೆಸೇಜ್ ಹಾಕಿದಾಗ ನೋಡೋ ದರ್ಶನ ಹಿಂಗ್ ಕೆಟ್ಟ ಮೆಸೇಜ್ ಹಾಕಿದ್ದಾಳೆ ಪಾಪ ಅವಳು ಹೇಳವಳೆ, ಅವಳದು ಏನ್ ತಪ್ಪಿಲ್ಲ. ಇವನ್ ದರ್ಶನ ಒಂದ್ ಎಲ್ಡೇಟ್ ಕರ್ಸ್ಬಿಟ್ಟು ಎಲ್ಡೇಟ್ ಹೊಡೆದವನೆ. ಈಗ ಎಲ್ಡೇಟ್ ಹೊಡೆದಿಲ್ಲ ಅಂದ್ರೆ ಈ ಕೆಟ್ಟ ಮೆಸೇಜ್ಗಳಿಗೆ ದಾರಿ ಹೆಂಗೆ? ಆಮೇಲೆ ರೇಣುಕಾ ಸ್ವಾಮಿ ಮಾಡಿ ಸರ್ ಇನ್ನೋ ತಪ್ಪ ನಮ್ಮ ಬಗ್ಗೆ ಮಾಡ್ಕೋಲ್ಲ ಅವ್ನು ಇಲ್ಲ. ಇವಾಗ ಇಟ್ಸ್ ಐ ವಿಲ್ ನಾಟ್ ಇವನ್ ಬ್ಲೇಮ್ ಹಿಮ್ ಆಲ್ಸೋ. ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನ ಅವನೇನು ಏನೋ ನನಗೂ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಆಗಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆಮೇಲೆ ಮುನಿ ಪದೇ ಪದೇ ನಮ್ಮ DGP ಮತ್ತೆ ದಯಾನಂದ್ ಮೇಲೆ CBI ಅಸ್ತ್ರನ ಬಳಸಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ CBI ಕೈಯಲ್ಲಿ ತಗಲಾಕೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ IPS ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ನೋಡಿ ಸಿದ್ದರಾಮಯ್ಯನವರೇ, ತಾವು ವಕೀಲರು, ಈ ಎಂಟೈರ್ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕು ತಪ್ಪೋಗಿದೆ. ಕೊಲೆ ಮಾಡಿದೋನು ಮಾಡಿಸ್ದೋನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ. ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ. ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ. ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು, ಕೊಲೆ ಮಾಡಕ್ ಕೇಳಿದ್ದು ಮುನಿ, ಮಾಡಿದ್ದು A13 ದೀಪಕ್, ತಲೆ ಕಟ್ಕೊಂಡಿದ್ದು ಒಂದು ತಿಕ್ಕಲ ದರ್ಶನ. ಇವನ್ ಸ್ವಲ್ಪ ಕೊಬ್ಬಾಗಿಪ್ಪ. ಇವ್ನ್ ಯಾವಾಗ ಒಂದ್ 7 ಡೇಟ್ ಹೊಡೆದವನೇ, ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಗೊಂಡೋಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ. ಅಲ್ಲಿ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ದಿಕ್ಕು ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ. ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು. ಪ್ಲೀಸ್ ಶಿಫ್ಟ್ ದಿಸ್ ಕೇಸ್ ಟು CID. ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ. ಕೊಲೆ ಆಗಿರೋದು ನಿಜ. ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ. ಅವನ್ ಆಗಬಾರ್ದಾಗಿತ್ತು, ಒಂದ್ ಮೆಸೇಜ್ಗೋಸ್ಕರ ಕೊಲೆ ಆಗ್ಬಾರ್ದಾಗಿತ್ತು. ಕೊಲೆ ಮಾಡಿದವನು ದರ್ಶನ್ ಅಲ್ಲ, ಕೊಲೆ ಮಾಡಿದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಚೆಲುವರಾಜ, ಕಸ ಹೊಡೆದಂತ ಚೆಲುವರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ, ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ ಮಗ, ನಾನು ಜೈರಾಜ್ ಶಿಷ್ಯ, ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗತ್ತಿದೆ, ನಾನ್ ಯಾರನ್ನ ಬೇಕಾರೆ ಕೊಲೆ ಮಾಡಿಸಿ ಯಾರು ಬೇಕಾರೆ ತಪ್ಪಿಸ್ತೀನಿ, ನಾನು ಸೆಂಟ್ರಲ್ ಮಿನಿಸ್ಟರ್ ಇಂದ ಪೊಲೀಸ್ ಅವರಿಗೆ ಧಮಕಿ ಹಾಕ್ಸಿದೀನಿ, ಇವನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ CBI ನಲ್ಲಿ ತಗಲಾಕ್ತೀನಿ ಅಂತ ನಾನು ಒಬ್ಬ ಜಗತ್ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದ್ದಾನೆ. ಅಪ್ಪಿ ತಪ್ಪಿ ನೆನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವನೆ, ಆಮೇಲೆ ಮುನ್ರತ್ನ ಕೊಲೆ ಮಾಡಿದ್ದು ದೀಪಕ್, ಇದು ರೀಇನ್ವೆಸ್ಟಿಗೇಷನ್ ಆಗ್ಬೇಕು. ಎಲ್ಲೋ ಅವನು ಹುಡುಗ, ಅವನಲ್ಲ ನಮ್ಮ ದರ್ಶನ, ಅವನು ಮೊದ್ಲೇ ಅವನು ಹುಡುಗಾಟ ಅಲ್ಲ. ಅದ್ ಯಾವ ಆ ಜೈಲಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ದಮ್ ಹೊಡಿತ. ನಾನು ದಮ್ ಹೊಡೆದಿಲ್ಲ, ನಾನು ಕೂಡ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಹಂಗಂದ್ ಮಾತಕ್ಕೆ ಜೈಲು ರೂಲ್ಸ್ ಏನು ವೈಲೇಷನ್ ಆಗಿಲ್ಲ. ಚೇರ್ ಹಾಕೊಂಡು ಕೂತ್ಕೊಬಹುದು. ನಾವು ವಿಸಿಟರ್ಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಳ್ಳೋದು. ನಾನು ಜೈಲಲ್ಲಿ ಇದ್ದೆ, ಕೈಯಲ್ಲಿ ದಮ್ ಹಿಡ್ಕೊಂಡಿರೋದು ತಪ್ಪು. ಅವ್ನು ಯಾವನ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕದ್ ನಾವು ಗೊತ್ತಿಲ್ಲ. ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಸ್ವಲ್ಪ ಬುದ್ಧಿ ಹೇಳಮ್ಮ, ನಿಮ್ ಹುಡುಗನಕ ನಿಮ್ ಬಾಯಿಗೆ ಸ್ವಲ್ಪ ಹೇಳಮ್ಮ. ಈಗ ಮಾಡಿದ್ರ ಕೊಲೆ ಆಗ್ತಾಯಿ, ಅವ್ನ್ ತಲೆ ಕಟ್ಕೊಂಡವನೇ. ನಮಗ್ ಗೊತ್ತಿದೆ ಅವ್ನ್ ಕೊಲೆ ಮಾಡಿಲ್ಲ ಅಂತ. ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ, ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಸಿ ಮಾಡಿಟ್ಟವನೆ ಅಂತಂದ್ರೆ, ಕೊಲೆ ಆಗಿರೋದು 100% ನಿಜ, ಅದ್ರ ಬಗ್ಗೆ ಮರುಕ ಇದೆ. ಬಟ್ ಕೊಲೆ ಮಾಡಿದವನು ದರ್ಶನ್ ಅಲ್ಲ, ದೀಪಕ್, ಮಾಡಿಸ್ದವನು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು. ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಅವನು ನಿಜವಾಗ್ಲೂ ಕೊಲೆ ಮಾಡಿದ್ರೆ ನೇಣಿಗಾಕಿ ದರ್ಶನ ನಾನು ಅಡ್ಡ ಬರಕ್ ಹೋಗಲ್ಲ. ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ, ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ DGP ಮತ್ತೆ ದಯಾನಂದ್ಗೆ CBI ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ ಅವ್ರುಗಳು ಅವ್ರ ದಿಕ್ಕು ಅಂದ್ರೆ ಕೊಲೆ ಆಗಿರೋದು ನಿಜ, ದರ್ಶನ್ ಅಲ್ಲಿ ಇದ್ದಿದ್ದು ನಿಜ, ಆಮೇಲೆ ಆ ಹುಡುಗರ ಜೊತೆ ಇದ್ದಿದ್ದು ನಿಜ. ಬಟ್ ಮಾಡ್ದವನ್ ಯಾವನೋ, 25 ಜನದಲ್ಲಿ ಕೊಲೆ ಮಾಡ್ದವನ್ ಯಾವನೋ, ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಮಾಡ್ದವನು ದೀಪಕ್, ಮಾಡಿಸ್ದವನು ಮುನಿ ಮತ್ತೆ ದೀಪಕ್ ಸಿಕ್ನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ, ಈಗ ಹೆಂಗಿರೋ ಮುನಿ ಕಸ್ಟಡಿ ಇದ್ದಾನೆ, ಮುನಿನೂ ಕಸ್ಟಡಿ ತಗೊಳ್ಬೇಕು. ಇವ್ರಿಬ್ಬರನ್ನು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರಗಡೆ ಬರ್ತದೆ. ಆಮೇಲೆ ನಾನು ಹೇಳ್ತೀನಲ್ಲ, ಹೊಸ ಚಾರ್ಜ್ ಶೀಟ್ ಅಲ್ಲಿ A1 ಆಗಿ ಫಿಕ್ಸ್ ಆಗೋದು ಮುನಿ, 2ನೇದು ದೀಪಕ್ ಆಗ್ತಾರೆ. ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗುತ್ತೆ. ಆಮೇಲೆ ದರ್ಶನ, ಈ ಕೋಪ ಬಿಡೋ. ಮನೇಲಿ ಹೆಂಡ್ರು ಮಕ್ಳವ್ರೆ, ಮಾಡಿದಿರೋ ಕೊಲೆ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಹಾಳು ಮಾಡ್ಕೊಂತ ಇದ್ಯಾ? ಏನಕ್ಕೆ ಮಾಡ್ಕೊಂತ ಇದ್ಯಾ? ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ? ನೋಡಿ, ನೀನ್ ಹೇಳಿಲ್ಲ,
ನೀನ್ ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೆ ಕೂತಿದ್ಯಾ. ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ. ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವ್ ಹೇಳ್ತಾರ ಅಲಿಗೇಷನ್ಗೆ ಪುಷ್ಟಿ ತುಂಬಬೇಕಾದ್ದು. ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವರ ಇಷ್ಟು ದಿನ ನಿಮ್ಮನ್ನ ನಾನು ಏನೇನೋ ಮಾತಾಡ್ತಾ ಇದ್ದೆ. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ. ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಚಂದನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತನಿಖೆ ಆಗಿದೆ. ಬಟ್ ಏನಂತಂದ್ರೆ ನಿಜವಾದ ಕಲ್ಪ್ರಿಟ್ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ. 100% ನಾನು ಕರ್ನಾಟಕದ ಪೊಲೀಸ್ ಜೊತೆ ಇರ್ತೇನೆ. 100% ನಾನು ಕರ್ನಾಟಕ ಪೊಲೀಸ್ ಜೊತೆ ಇರ್ತೇನೆ. ತನಿಖೆನ ನೀವು ತನಿಖೆನ ಸರಿಯಾಗಿ ಮಾಡಿ. ಆಮೇಲೆ ನಮಗೆ ಗೊತ್ತಿದೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ಗೆ ಸಿಬಿಐ ಅನ್ನೋ ಅಸ್ತ್ರನ ಮುನಿ ಬಳಸಿದ್ದಾನೆ. ಆಮೇಲೆ ದಯಾನಂದನ ದಿಕ್ ತಪ್ಪಿಸಿದ್ದಾನೆ. ದಯಾನಂದ್ ದಿಕ್ ತಪ್ಪಿಲ್ಲ, ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ. ಬಟ್ A1 ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ, A1 ಜಾಗದಲ್ಲಿ ಮುನಿ ಇರ್ಬೇಕು, A2 ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು. ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತೀರ ನಿಮಗ್ ಬಿಟ್ಟಿದ್ದು. ನಮಗ್ ಸಿಕ್ಕಿದ್ದು ಮುನಿ, ಜೊತೆನಲ್ಲಿ ದೀಪಕ್. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕ್ಕಾಗಲ್ಲ ಆನ್ ರೆಕಾರ್ಡ್ಗೆ. ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು. ಬಟ್ ಅವನೇನ್ ತಪ್ಪು ಮಾಡಿಲ್ಲ. ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕೋನೆ. ಬಟ್ ತಪ್ಪೇನಿಲ್ಲ, ಕೊಲೆನೇ ಅಲ್ವಾ. ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಒಂದ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನ್ ಮಾಡಿಲ್ಲ. ಅದ್ ಕೊಲೆ ಆಗಿದೆ ಕರೆಕ್ಟಾಗಿ ಮಾಡ್ರೆ ಅವನೇನೋ ದರ್ಶನ್ ಮಾಡಿ ಒಡೆ ಹಾಕಿ ಅಂದವ್ರೆ. ಬಟ್ ನಮ್ ಸೆಂಟ್ರಲ್ ಮಿನಿಸ್ಟರ್ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ, ಮಾಡ್ದವನು ದೀಪಕ್ ಅಂತ. ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ. ಹಾಗಾಗಿ ಸೆಂಟ್ರಲ್ ಮಿನಿಸ್ಟರ್ ಏನ್ ತರಕ್ ಹೋಗ್ಬೇಡಿ. ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ, ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ. ಒಂಚೂರು ಸಿಬಿಐ ಅನ್ನೋ ಪ್ರೆಷರ್ನ ಬಳಸ್ಬಿಟ್ಟವನ ಯಾರು ಮುನಿ. ಏನಕ್ಕೆ ದರ್ಶನ್ ಪವಿತ್ರನ A1 A2 ಮಾಡಕ್ಕೋಸ್ಕರ ಸಿಬಿಐನ ಬಳಸಿದ್ದಾನೆ, ಸಿಬಿಐ ಹೆಸರನ್ನು ಬಳಸಿದ್ದಾನೆ. ಏನೋ ಮಂತ್ರಿ ಹೆಸರು ಹೇಳ್ಕೊಂಡು. ಆಕ್ಚುಲಿ ಒಬ್ಬ ದೊಡ್ಡ ಕಂತ್ರಿ ಇವನು ಮುನಿ. ಈಗ A1 ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ. A2 ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ. ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ. ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ. ಅವನ ದರ್ಶನ್ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ನು ನೇಣ್ಗಾಕಿ, ಅವನು ಪವಿತ್ರನೂ ಹಾಕಿ, ನನ್ಗೇನ್ ಸಮಸ್ಯೆ ಇಲ್ಲ. ನನ್ಗೇನು ಅವ್ರು ನೆಂಟರು ಅಲ್ಲ. ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹ್ಯಾಂಗ್ ದೆಮ್. ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ಬರು ಕೆರಿಯರ್ನ ಹಾಳು ಮಾಡಬೇಡಿ. ಓಕೆ ಪ್ಲೀಸ್. ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ದಯಮಾಡಿ ಈ ಮುನಿ ಏನಾದ್ರು ಮಾಡಿದ್ರಿ, ಇವನೊಬ್ಬ ದೊಡ್ಡ ಚಾಂಡಾಳ, ಅದೆಷ್ಟು ಜನರ ಮನೆ ಹಾಳು ಮಾಡಿದನೋ. ಆ ಗೂಂಡಾ ಇದ್ನಲ್ಲ, ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವ್ನು ಏನಕ್ ಮಾಡಿದ್ನೋ ಆಗಿನ ಕಾಲದಲ್ಲಿ ಜಯರಾಜ್ ಮಾಡಿದನ್. ಜಯರಾಜು ಕೊತ್ವಾಲ್ ರಾಮಚಂದ್ರ ಮಾಡಿದ್ರು. ಅವತ್ತಿನ ಲೈಫೇ ಡಿಫ್ರೆಂಟ್ ಆಗಿತ್ತು. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಅವ್ರ ಮಕ್ಕಳು ಇವತ್ತು ಇದಾರೆ, ಅವ್ರ ವಂಶಗಳಿದೆ. ಪಾಪ ಏನೋ ಕಷ್ಟಪಟ್ಟಿದ್ದಾರೆ, ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಆಕ್ರೋಶನ ಮಾಡ್ಕೊಂಡು ಹೋದ್ರು. ಕೊಲೆ ಮಾಡಿಸಿದ್ದು ಮುನಿ ಮಾಡ್ಬಿಟ್ಟು ಮಾಡಿಸಿ ಅವ್ನ ದೀಪಕ್ ಕೈಯಲ್ಲಿ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ, ಆಮೇಲೆ ಸಿಬಿಐನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ನ 5 ಕೋಟಿ ಕೊಟ್ಟು 5 ಕೋಟಿಗೂ ಆಫರ್ ಮಾಡಿದ್ದಾನೆ ಇವನು ಪೊಲೀಸವ್ರಿಗೆ. ಬಿಟ್ಬಿಡಿ ಅವನನ್ನ ಅಂತ. ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕೋರೆ. ಈಗ ಮತ್ತೊಂದ್ಸತಿ ಇವನನ್ನ ಯಾರೋ ಮುನಿನ ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇದ್ದಾನೆ. ದಯಮಾಡಿ ಅವನ ಕಸ್ಟಡಿ ತಗೊಳ್ಳಿ. ಈ ದರ್ಶನ್ ಕೇಸಲ್ಲಿ ರೀಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್. ನಾನು 100% ಪೊಲೀಸ್ ಫೋರ್ಸ್ ಜೊತೆ ಇದ್ದೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಕೇಳ್ಕೊಳೋದೇನು ಅಂತಂದ್ರೆ, ದಯಮಾಡಿ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರೆ ನೇಣಿಗಾಕಿ ಸಾಹೇಬ್ರೆ. ದಯಮಾಡಿ ಮಾಡಿಲ್ಲ ಅಂದ್ರೆ ದಯಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ. ದಯಮಾಡಿ ಮಾಡಿ. ಇದು ಈ ದಿಕ್ಕಿಗೆ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು. ಮುಖ್ಯಮಂತ್ರಿಗಳೇ, ನಿಮ್ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ನೀವು ವಕೀಲರು, ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ. ಹೇಳಿಸ್ಬೇಕು ತನಿಖೆಯಿಂದ. ಆಮೇಲೆ ನಾವ್ ಯಾರು ಹೇಳೋದ್ ಬೇಡ, ತನಿಖೆ ಹೇಳಿ. ನಾನು ಹೇಳೋದು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ. ರಮಾಕಾಂತ್ ಹೇಳಿದ್ದು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ. ಅವನು ಚೆಲುವರಾಜ ಕಾಂಟ್ರಾಕ್ಟರ್ ಎಲ್ಲ ನಿಜ ಅಂತ ಸಂಬಂಧ. ನಮ್ಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ 100%. ನಾನು ಚಂದನ್ ಬೇಕಾದ್ರೆ ನೀವು ನಿಮ್ಮ ಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೇ ಹಾಕಿ, ಚಂದನು ಬೇಡ ಅಂತಂದ್ರೆ. ಬಟ್ ಇದು ನಿಜ ಗೊತ್ತಾಗ್ಬೇಕು. ಮುನಿ ಕೊಲೆ ಮಾಡಿಸದ್ನ, ದೀಪಕ್ ಕೊಲೆ ಮಾಡಿದ್ನ, ದರ್ಶನ್ ಯಾಕೆ ಸುಮ್ನೆ ಫಿಕ್ಸ್ ಆದ, ಆ ತಿಕ್ಲ ಯಾಕೆ ಈ ತರ ಆಡ್ತಾ ಇದ್ದಾನೆ. ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವನ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು. ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ರೇಣುಕಾ ಸ್ವಾಮಿ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು.